ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಗಂಡನಿಂದ ನೆಮ್ಮದಿ ಇಲ್ಲ ಅಂತ ನಿಮಗೆ ಅನಿಸ್ತಾ ಇದೆಯಾ? ನೀವು ಎಷ್ಟೇ ಪ್ರೀತಿ ತೋರಿಸಿದ್ರು ಕೂಡ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಯಾರೂ ಇಲ್ಲ ಅಂತ ಭಾಸ ಆಗ್ತಾ ಇದೆಯಾ? ಹಾಗಿದ್ರೆ ಈ ಮಾಹಿತಿಯನ್ನು ಕೊನೆಯವರೆಗೂ ಕೂಡ ಗಮನ ಕೊಟ್ಟು ಕೇಳಿ. ಆದರೆ ಇಲ್ಲಿ ಹೇಳುವ ವಿಷಯಗಳು ಪ್ರತಿಯೊಬ್ಬರ ಜೀವನಕ್ಕೂ ಕೂಡ ಒಂದೇ ರೀತಿಯಾಗಿ ಇರೋದಿಲ್ಲ, ಅನ್ವಯ ಆಗೋದಿಲ್ಲ. ವ್ಯಕ್ತಿಯ ಜಾತಕ, ದಶಾಭುಕ್ತಿ, ಕುಟುಂಬ ಪರಿಸ್ಥಿತಿ ಮತ್ತು ಜೀವನದ ನಿರ್ಧಾರಗಳ ಪ್ರಕಾರ ಫಲಿತಾಂಶಗಳು ಬದಲಾಗುತ್ತೆ. ಆದರೂ ಕೂಡ ವೃಶ್ಚಿಕ ರಾಶಿಯ ಅನೇಕ ಮಹಿಳೆಯರು ಜೀವನದಲ್ಲಿ ಎದುರಿಸಬಹುದಾದ ಕೆಲವು ಸಾಮಾನ್ಯ ಸೂಚನೆಗಳನ್ನು ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯವರು ತುಂಬ ಭಾವನಾತ್ಮಕ ಸ್ವಭಾವದವರು. ಒಮ್ಮೆ ಯಾರನ್ನಾದರೂ ಮನಸಾರೆ ಪ್ರೀತಿಸಿದರೆ ಅವರನ್ನು ಜೀವನ ಪೂರ್ತಿ ಪ್ರೀತಿಸ್ತಾನೆ ಇರ್ತಾರೆ. ಆದರೆ ಅದೇ ಪ್ರೀತಿಗೆ ಪ್ರತಿಯಾಗಿ ನಿರ್ಲಕ್ಷ್ಯ ಸಿಕ್ಕಾಗ ಅವರ ಮನಸ್ಸಿಗೆ ತುಂಬ ನೋವಾಗುತ್ತೆ. ಹೊರಗೆ ಎಷ್ಟೇ ಧೈರ್ಯವಾಗಿ ಕಾಣಿಸಿಕೊಂಡ್ರೂ ಒಳಗೆ ಅನೇಕ ನೋವುಗಳನ್ನು ಮರೆಮಾಚಿಕೊಂಡಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಗಂಡನೊಂದಿಗೆ ಸಣ್ಣ ವಿಷಯಗಳಿಗೂ ಕೂಡ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ. ಮಾತಿನ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಬಹುದು. ನೀವು ಹೇಳುವ ಮಾತು ಅವರಿಗೆ ತಪ್ಪಾಗಿ ಅರ್ಥ ಆಗಬಹುದು. ಅವರು ಹೇಳುವ ಮಾತು ನಿಮಗೆ ಆಳವಾದ ನೋವು ಕೊಡಬಹುದು. ಇಂಥ ಸಮಯದಲ್ಲಿ ಕೋಪದಿಂದ ಪ್ರತಿಕ್ರಿಯಿಸುವ ಬದಲು ಸ್ವಲ್ಪ ಸಮಯ ಮೌನವಾಗಿರೋದು ಉತ್ತಮ. ಸರಿಯಾದ ಸಮಯದಲ್ಲಿ ಶಾಂತವಾಗಿ ಮಾತನಾಡಿದರೆ ಅನೇಕ ಸಮಸ್ಯೆಗಳು ಪರಿಹಾರ ಆಗುವ ಸಾಧ್ಯತೆ ಇರುತ್ತೆ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹ ಆಗಿರೋದ್ರಿಂದ ನಿಮ್ಮಲ್ಲಿ ಧೈರ್ಯ, ಸ್ವಾಭಿಮಾನ ಮತ್ತು ದೃಢ ಸಂಕಲ್ಪ ಹೆಚ್ಚಿರುತ್ತೆ. ಆದರೆ ಕೆಲವೊಮ್ಮೆ ಇದೇ ಸ್ವಭಾವ ಸಂಬಂಧಿಕರಲ್ಲಿ ಅಂತರವನ್ನು ಉಂಟು ಮಾಡಬಹುದು. ನಿಮ್ಮ ಮಾತಿನಲ್ಲಿ ಸ್ವಲ್ಪ ಸಾಫ್ಟ್ನೆಸ್ ಮತ್ತು ತಾಳ್ಮೆ ಇದ್ದರೆ ಕುಟುಂಬದಲ್ಲಿ ಶಾಂತಿ ಹೆಚ್ಚಾಗುತ್ತೆ. ನಿಮ್ಮ ಗಂಡ ಕೆಲಸದ ಒತ್ತಡ, ಹಣಕಾಸಿನ ಸಮಸ್ಯೆ ಅಥವಾ ಮಾನಸಿಕ ಚಿಂತೆಯಿಂದ ಕೋಪದಲ್ಲಿ ವರ್ತಿಸ್ತಾ ಇರ್ಬೋದು. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಆದರೆ ನಿರಂತರ ಅವಮಾನ, ಬೆದರಿಕೆ ಅಥವಾ ಹಿಂಸೆ ಯಾವತ್ತೂ ಸಹಜ ಅಲ್ಲ. ಅಂತಹ ಸಂದರ್ಭಗಳಲ್ಲಿ ನಿಮ್ಮ ಆತ್ಮಗೌರವ ಮತ್ತು ಸುರಕ್ಷತೆಯನ್ನು ಮೊದಲಿಗೆ ಕಾಪಾಡಿಕೊಳ್ಳಿ. ನಿಮ್ಮ ನೋವನ್ನು ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಿ. ನೀವು ಎಲ್ಲವನ್ನು ಒಬ್ಬರೇ ಹೊರುವ ಅಗತ್ಯ ಇಲ್ಲ. ಪ್ರತಿದಿನ ಬೆಳಿಗ್ಗೆ ದೇವರ ಮುಂದೆ ದೀಪ ಹಚ್ಚಿ ಕುಟುಂಬದ ಸುಖ ಶಾಂತಿಗಾಗಿ ಪ್ರಾರ್ಥನೆ ಮಾಡಿ. ಮಂಗಳವಾರ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ ಅವರ ನಾಮಸ್ಮರಣೆ ಮಾಡಿದರೆ ಮನಸ್ಸಿಗೆ ಧೈರ್ಯ ದೊರೆಯುತ್ತೆ ಅಂತ ಭಕ್ತರು ನಂಬ್ತಾರೆ. ಸೋಮವಾರ ಪರಮೇಶ್ವರನ ಆರಾಧನೆ ಮಾಡಿದರೂ ಕೂಡ ಮನಸ್ಸಿಗೆ ನೆಮ್ಮದಿ ಅನ್ನೋದು ದೊರೆಯಬಹುದು. ನಿಮ್ಮ ಮನೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಸಕಾರಾತ್ಮಕ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಭಕ್ತಿ ಗೀತೆಗಳನ್ನು ಕೇಳುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಆಯಾಸ ಅಥವಾ ಮಾನಸಿಕ ಒತ್ತಡ ಹೆಚ್ಚಾಗ್ಬೋದು. ಸಮಯಕ್ಕೆ ಆಹಾರ ಸೇವಿಸಿ ವಿಶ್ರಾಂತಿ ಪಡೆಯಿರಿ ಮತ್ತು ನಿಮ್ಮನ್ನು ನೀವು ಪ್ರೀತಿ ಮಾಡೋದನ್ನು ಫಸ್ಟ್ ಕಲಿಯಿರಿ. ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಕಷ್ಟದ ಸಮಯ ಯಾವತ್ತೂ ಶಾಶ್ವತ ಅಲ್ಲ. ಮುಂದಿನ ದಿನಗಳಲ್ಲಿ ಗಂಡ ಹೆಂಡತಿಯ ನಡುವೆ ಇದ್ದ ಅಂತರ ನಿಧಾನವಾಗಿ ಕಡಿಮೆಯಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಮತ್ತೆ ಸಂತೋಷ ಮತ್ತು ನೆಮ್ಮದಿ ಹೆಚ್ಚಾಗಬಹುದು. ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಶುಭ ಸುದ್ದಿ ನಿಮ್ಮ ಮನೆಗೆ ಬರಬಹುದು. ನಿಮ್ಮ ಸಹನೆ, ನಿಮ್ಮ ಪ್ರಾರ್ಥನೆ ಮತ್ತು ದೇವರ ಮೇಲಿನ ನಂಬಿಕೆ ನಿಮಗೆ ಹೊಸ ಬೆಳಕನ್ನು ತಂದುಕೊಡಬಹುದು. ಆದ್ದರಿಂದ ನಿರಾಶೆ ಆಗಬೇಡಿ, ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ಈ ರಾಶಿ ಫಲವನ್ನು ನಂಬಿಕೆಯ ದೃಷ್ಟಿಯಿಂದ ಮಾತ್ರ ಸ್ವೀಕರಿಸಿ. ನಿಜ ಜೀವನದಲ್ಲಿ ಪರಸ್ಪರ ಗೌರವ, ಪ್ರಾಮಾಣಿಕ ಮಾತುಕತೆ ಮತ್ತು ಅಗತ್ಯ ಇದ್ದರೆ ಸೂಕ್ತ ತಜ್ಞರ ಸಲಹೆಯೊಂದಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮವಾಗಿರುತ್ತೆ. ದೇವರು ನಿಮ್ಮ ಕುಟುಂಬಕ್ಕೆ ಸುಖ, ಶಾಂತಿ, ನೆಮ್ಮದಿ ಕೊಡಲಿ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಎದುರಾಗುತ್ತಿರುವ ಕಷ್ಟಗಳು ನಿಮಗೆ ಬಹಳ ದೊಡ್ಡದಾಗಿ ಕಾಣಬಹುದು. ಗಂಡನಿಂದ ಪ್ರೀತಿ, ಗೌರವ ಮತ್ತು ನೆಮ್ಮದಿ ಸಿಗ್ತಾ ಇಲ್ಲ ಎಂಬ ಭಾವನೆ ನಿಮ್ಮ ಮನಸ್ಸನ್ನು ಪ್ರತಿದಿನ ಕಾಡ್ತಾ ಇರ್ಬೋದು. ನೀವು ಎಷ್ಟೇ ಒಳ್ಳೆಯದನ್ನು ಯೋಚನೆ ಮಾಡ್ತಿದ್ರು ಕೂಡ ಪರಿಸ್ಥಿತಿ ನಿಮ್ಮ ಪರವಾಗಿ ಬದಲಾಗ್ತಾ ಇಲ್ಲ ಅಂತ ನಿಮಗೆ ಅನಿಸಬಹುದು. ಆದರೆ ಒಂದು ವಿಷಯವನ್ನು ಎಂದಿಗೂ ಮರಿಬೇಡಿ, ದೇವರು ಯಾರ ಜೀವನದಲ್ಲೂ ಕೂಡ ಕಷ್ಟವನ್ನು ಶಾಶ್ವತವಾಗಿ ಉಳಿಸೋದಿಲ್ಲ. ಪ್ರತಿಯೊಂದು ಕತ್ತಲೆಯ ನಂತರ ಬೆಳಕು ಬರುವಂತೆ ಪ್ರತಿಯೊಂದು ದುಃಖದ ನಂತರ ಸಂತೋಷದ ಸಮಯವು ಖಂಡಿತ ಬರುತ್ತೆ. ವೃಶ್ಚಿಕ ರಾಶಿಯವರು ತುಂಬ ನಿಷ್ಠಾವಂತರು. ಒಮ್ಮೆ ಯಾರನ್ನಾದರೂ ತಮ್ಮವರು ಅಂತ ಒಪ್ಪಿಕೊಂಡ್ರೆ ಅವರಿಗಾಗಿ ಎಂತಹ ತ್ಯಾಗಕ್ಕೂ ಕೂಡ ಸಿದ್ಧರಾಗಿ ಇರ್ತಾರೆ. ಆದರೆ ಇದೇ ನಿಷ್ಠೆಯನ್ನು ಕೆಲವರು ಅರ್ಥ ಮಾಡಿಕೊಳ್ಳದೆ ನಿಮ್ಮ ಮನಸ್ಸಿಗೆ ನೋವು ಕೊಡುವ ಸಾಧ್ಯತೆ ಕೂಡ ಇದೆ.
ನಿಮ್ಮ ಮೌನವನ್ನು ದುರ್ಬಲತೆ ಅಂತ ಭಾವಿಸುವವರು ಕೂಡ ಇರಬಹುದು. ಆದರೆ ನಿಮ್ಮ ಸಹನೆಯೇ ನಿಮ್ಮ ದೊಡ್ಡ ಶಕ್ತಿ. ನಿಮ್ಮ ಜೀವನದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಾತಿನ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿರಬಹುದು. ಸಣ್ಣ ವಿಷಯವು ದೊಡ್ಡ ಜಗಳವಾಗಿ ಬದಲಾಗಿರ್ಬೋದು. ಇಂಥ ಸಮಯದಲ್ಲಿ ನೀವು ಕೋಪವನ್ನು ನಿಯಂತ್ರಿಸೋದು ಬಹಳ ಮುಖ್ಯ. ಕೋಪದಲ್ಲಿ ಹೇಳಿದ ಒಂದು ಮಾತು ಹಲವು ವರ್ಷಗಳ ಸಂಬಂಧವನ್ನು ದುರ್ಬಲಗೊಳಿಸಬಹುದು. ಆದ್ದರಿಂದ ಫಸ್ಟ್ ಮನಸ್ಸನ್ನು ಶಾಂತಗೊಳಿಸಿ ನಂತರನೇ ಮಾತಾಡಿ. ನಿಮ್ಮ ಗಂಡನಿಗೂ ಜೀವನದಲ್ಲಿ ಕೆಲವು ಒತ್ತಡಗಳು ಇರಬಹುದಲ್ವಾ? ಕೆಲಸದ ಸಮಸ್ಯೆ, ಹಣಕಾಸಿನ ಚಿಂತೆ ಅಥವಾ ಕುಟುಂಬದ ಜವಾಬ್ದಾರಿಗಳು ಅವರ ವರ್ತನೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ. ಕಾರಣವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಆದರೆ ನಿರಂತರ ಅವಮಾನ, ಬೆದರಿಕೆ ಮತ್ತು ಹಿಂಸೆ ಇವೆಲ್ಲವೂ ಕೂಡ ಸಹಿಸೋದಕ್ಕೆ ಹೋಗಬೇಡಿ. ಇವೆಲ್ಲ ಸಾಮಾನ್ಯ ಅಲ್ಲ. ಅಂಥ ಸಂದರ್ಭಗಳಲ್ಲಿ ನಿಮ್ಮ ಸುರಕ್ಷತೆ ಮತ್ತು ಆತ್ಮಗೌರವವನ್ನು ಕಾಪಾಡಿಕೊಳ್ಳೋದು ಅತ್ಯಂತ ಮುಖ್ಯವಾಗಿರುತ್ತೆ. ನಿಮ್ಮ ನೋವನ್ನು ವಿಶ್ವಾಸಾರ್ಹ ನಿಮಗೆ ತುಂಬ ನಂಬಿಕೆ ಉಳ್ಳವರು, ಕುಟುಂಬದವರಾಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಅವ್ರ ಜೊತೆ ಹಂಚಿಕೊಳ್ಳಿ. ಪ್ರತಿದಿನ ಬೆಳಿಗ್ಗೆ ದೇವ್ರ ಮುಂದೆ ದೀಪ ಹಚ್ಚಿ ನಿಮ್ಮ ಕುಟುಂಬದ ಶಾಂತಿಗಾಗಿ ಪ್ರಾರ್ಥನೆ ಮಾಡಿ. ಮಂಗಳವಾರ ಶ್ರೀ ಆಂಜನೇಯ ಸ್ವಾಮಿಯ ಪಾದಪೂಜೆ ಮಾಡಿ. ಈ ರೀತಿಯ ಭಕ್ತಿ ಆಚರಣೆಗಳು ಮನಸ್ಸಿಗೆ ಧೈರ್ಯ ಮತ್ತು ಭರವಸೆಯನ್ನು ನೀಡುತ್ತೆ ಅಂತ ಭಕ್ತರು ಎಲ್ಲರೂ ನಂಬ್ತಾರೆ. ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಹೆಚ್ಚು ಚಿಂತೆಯಿಂದ ನಿದ್ದೆಯ ಕೊರತೆ, ತಲೆನೋವು ಅಥವಾ ದೇಹದ ಆಯಾಸ ಹೆಚ್ಚಾಗ್ಬೋದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಿ, ವಿಶ್ರಾಂತಿ ಪಡೆಯಿರಿ ಮತ್ತು ನಿಮ್ಮ ಮನಸ್ಸಿಗೆ ಸಂತೋಷ ನೀಡುವ ಕೆಲಸಗಳಿಗೆ ಸ್ವಲ್ಪ ಸಮಯ ಮೀಸಲಿಡಿ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿದ್ದ ನಕಾರಾತ್ಮಕ ವಾತಾವರಣ ನಿಧಾನವಾಗಿ ಕಡಿಮೆಯಾಗುವ ಸಾಧ್ಯತೆ ಕೂಡ ಇದೆ. ಗಂಡ ಹೆಂಡತಿಯ ನಡುವೆ ಮತ್ತೆ ಮಾತುಕತೆ ಆರಂಭ ಆಗಬಹುದು. ಬಹಳ ದಿನಗಳಿಂದ ದೂರವಾಗಿದ್ದ ಮನಸ್ಸುಗಳು ಮತ್ತೆ ಹತ್ತಿರ ಆಗಬಹುದು. ಒಂದು ಶುಭ ಸುದ್ದಿ ನಿಮ್ಮ ಮನೆಗೆ ಸಂತೋಷವನ್ನು ತರಬಹುದು. ನಿಮ್ಮ ಒಳ್ಳೆಯ ಮನಸ್ಸು, ನಿಮ್ಮ ಸಹನೆ ಮತ್ತು ದೇವರ ಮೇಲಿನ ನಂಬಿಕೆಗೆ ತಕ್ಕ ಫಲ ಒಂದು ದಿನ ಖಂಡಿತ ಸಿಗುತ್ತೆ. ಯಾರಿಗೂ ಕೆಡುಕು ಬಯಸಬೇಡಿ. ನಿಮ್ಮನ್ನು ನೋಯಿಸಿದವರಿಗೂ ಕೂಡ ಒಳ್ಳೆಯದನ್ನೇ ಮಾಡಿ. ನಿಮ್ಮನ್ನು ನೋಯಿಸಿದವರಿಗೂ ಕೂಡ ಒಳ್ಳೆಯ ಬುದ್ಧಿ ಬರಲಿ ಅಂತ ಯಾವಾಗಲೂ ನೀವು ಪ್ರಾರ್ಥನೆ ಮಾಡಿ. ಆದರೆ ನಿಮ್ಮ ಆತ್ಮಗೌರವವನ್ನು ಎಂದಿಗೂ ಕಳೆದುಕೊಳ್ಬೇಡಿ. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡುವ ಸಮಯ ಹತ್ತಿರ ಬರ್ತಾ ಇದೆ. ಆದ್ದರಿಂದ ನಿರಾಶರಾಗದೆ ಆತ್ಮವಿಶ್ವಾಸದಿಂದ ಮುಂದೆ ಸಾಗಿರಿ. ಈ ರಾಶಿ ಫಲವನ್ನು ಆಧ್ಯಾತ್ಮಿಕ ಪ್ರೇರಣೆಯಾಗಿ ಮಾತ್ರ ಸ್ವೀಕಾರ ಮಾಡಿ. ನಿಜ ಜೀವನದಲ್ಲಿ ಯಾವಾಗಲೂ ಕೂಡ ಪರಸ್ಪರ ಒಬ್ಬರಿಗೊಬ್ಬರು ಗೌರವ, ವಿಶ್ವಾಸ, ಸ್ಪಷ್ಟವಾದ ಮಾತುಕತೆ ಮತ್ತು ಅಗತ್ಯವಿದ್ದರೆ ನೀವು ಸೂಕ್ತವಾದ ಕೌನ್ಸಿಲಿಂಗನ್ನು ಪಡೆದುಕೊಳ್ಳೋದು ಉತ್ತಮವಾಗಿರುತ್ತೆ. ದೇವರು ನಿಮ್ಮ ಕುಟುಂಬಕ್ಕೆ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ಅನುಗ್ರಹಿಸಲಿ. ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಗಂಡನಿಂದ ನೆಮ್ಮದಿ ಇಲ್ಲ ಅಂತ ನಿಮಗೆ ಅನಿಸ್ತಾ ಇದೆಯಾ? ನೀವು ಎಷ್ಟೇ ಪ್ರೀತಿ ತೋರಿಸಿದ್ರು ಕೂಡ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಯಾರೂ ಇಲ್ಲ ಅಂತ ಭಾಸ ಆಗ್ತಾ ಇದೆಯಾ? ಹಾಗಿದ್ರೆ ಈ ಮಾಹಿತಿಯನ್ನು ಕೊನೆಯವರೆಗೂ ಕೂಡ ಗಮನ ಕೊಟ್ಟು ಕೇಳಿ. ಆದರೆ ಇಲ್ಲಿ ಹೇಳುವ ವಿಷಯಗಳು ಪ್ರತಿಯೊಬ್ಬರ ಜೀವನಕ್ಕೂ ಕೂಡ ಒಂದೇ ರೀತಿಯಾಗಿ ಇರೋದಿಲ್ಲ, ಅನ್ವಯ ಆಗೋದಿಲ್ಲ. ವ್ಯಕ್ತಿಯ ಜಾತಕ, ದಶಾಭುಕ್ತಿ, ಕುಟುಂಬ ಪರಿಸ್ಥಿತಿ ಮತ್ತು ಜೀವನದ ನಿರ್ಧಾರಗಳ ಪ್ರಕಾರ ಫಲಿತಾಂಶಗಳು ಬದಲಾಗುತ್ತೆ. ಆದರೂ ಕೂಡ ವೃಶ್ಚಿಕ ರಾಶಿಯ ಅನೇಕ ಮಹಿಳೆಯರು ಜೀವನದಲ್ಲಿ ಎದುರಿಸಬಹುದಾದ ಕೆಲವು ಸಾಮಾನ್ಯ ಸೂಚನೆಗಳನ್ನು ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯವರು ತುಂಬ ಭಾವನಾತ್ಮಕ ಸ್ವಭಾವದವರು. ಒಮ್ಮೆ ಯಾರನ್ನಾದರೂ ಮನಸಾರೆ ಪ್ರೀತಿಸಿದರೆ ಅವರನ್ನು ಜೀವನ ಪೂರ್ತಿ ಪ್ರೀತಿಸ್ತಾನೆ ಇರ್ತಾರೆ. ಆದರೆ ಅದೇ ಪ್ರೀತಿಗೆ ಪ್ರತಿಯಾಗಿ ನಿರ್ಲಕ್ಷ್ಯ ಸಿಕ್ಕಾಗ ಅವರ ಮನಸ್ಸಿಗೆ ತುಂಬ ನೋವಾಗುತ್ತೆ. ಹೊರಗೆ ಎಷ್ಟೇ ಧೈರ್ಯವಾಗಿ ಕಾಣಿಸಿಕೊಂಡ್ರೂ ಒಳಗೆ ಅನೇಕ ನೋವುಗಳನ್ನು ಮರೆಮಾಚಿಕೊಂಡಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಗಂಡನೊಂದಿಗೆ ಸಣ್ಣ ವಿಷಯಗಳಿಗೂ ಕೂಡ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ. ಮಾತಿನ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಬಹುದು. ನೀವು ಹೇಳುವ ಮಾತು ಅವರಿಗೆ ತಪ್ಪಾಗಿ ಅರ್ಥ ಆಗಬಹುದು. ಅವರು ಹೇಳುವ ಮಾತು ನಿಮಗೆ ಆಳವಾದ ನೋವು ಕೊಡಬಹುದು. ಇಂಥ ಸಮಯದಲ್ಲಿ ಕೋಪದಿಂದ ಪ್ರತಿಕ್ರಿಯಿಸುವ ಬದಲು ಸ್ವಲ್ಪ ಸಮಯ ಮೌನವಾಗಿರೋದು ಉತ್ತಮ. ಸರಿಯಾದ ಸಮಯದಲ್ಲಿ ಶಾಂತವಾಗಿ ಮಾತನಾಡಿದರೆ ಅನೇಕ ಸಮಸ್ಯೆಗಳು ಪರಿಹಾರ ಆಗುವ ಸಾಧ್ಯತೆ ಇರುತ್ತೆ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹ ಆಗಿರೋದ್ರಿಂದ ನಿಮ್ಮಲ್ಲಿ ಧೈರ್ಯ, ಸ್ವಾಭಿಮಾನ ಮತ್ತು ದೃಢ ಸಂಕಲ್ಪ ಹೆಚ್ಚಿರುತ್ತೆ. ಆದರೆ ಕೆಲವೊಮ್ಮೆ ಇದೇ ಸ್ವಭಾವ ಸಂಬಂಧಿಕರಲ್ಲಿ ಅಂತರವನ್ನು ಉಂಟು ಮಾಡಬಹುದು. ನಿಮ್ಮ ಮಾತಿನಲ್ಲಿ ಸ್ವಲ್ಪ ಸಾಫ್ಟ್ನೆಸ್ ಮತ್ತು ತಾಳ್ಮೆ ಇದ್ದರೆ ಕುಟುಂಬದಲ್ಲಿ ಶಾಂತಿ ಹೆಚ್ಚಾಗುತ್ತೆ. ನಿಮ್ಮ ಗಂಡ ಕೆಲಸದ ಒತ್ತಡ, ಹಣಕಾಸಿನ ಸಮಸ್ಯೆ ಅಥವಾ ಮಾನಸಿಕ ಚಿಂತೆಯಿಂದ ಕೋಪದಲ್ಲಿ ವರ್ತಿಸ್ತಾ ಇರ್ಬೋದು. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ.
ಆದರೆ ನಿರಂತರ ಅವಮಾನ, ಬೆದರಿಕೆ ಅಥವಾ ಹಿಂಸೆ ಯಾವತ್ತೂ ಸಹಜ ಅಲ್ಲ. ಅಂತಹ ಸಂದರ್ಭಗಳಲ್ಲಿ ನಿಮ್ಮ ಆತ್ಮಗೌರವ ಮತ್ತು ಸುರಕ್ಷತೆಯನ್ನು ಮೊದಲಿಗೆ ಕಾಪಾಡಿಕೊಳ್ಳಿ. ನಿಮ್ಮ ನೋವನ್ನು ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಿ. ನೀವು ಎಲ್ಲವನ್ನು ಒಬ್ಬರೇ ಹೊರುವ ಅಗತ್ಯ ಇಲ್ಲ. ಪ್ರತಿದಿನ ಬೆಳಿಗ್ಗೆ ದೇವರ ಮುಂದೆ ದೀಪ ಹಚ್ಚಿ ಕುಟುಂಬದ ಸುಖ ಶಾಂತಿಗಾಗಿ ಪ್ರಾರ್ಥನೆ ಮಾಡಿ. ಮಂಗಳವಾರ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ ಅವರ ನಾಮಸ್ಮರಣೆ ಮಾಡಿದರೆ ಮನಸ್ಸಿಗೆ ಧೈರ್ಯ ದೊರೆಯುತ್ತೆ ಅಂತ ಭಕ್ತರು ನಂಬ್ತಾರೆ. ಸೋಮವಾರ ಪರಮೇಶ್ವರನ ಆರಾಧನೆ ಮಾಡಿದರೂ ಕೂಡ ಮನಸ್ಸಿಗೆ ನೆಮ್ಮದಿ ಅನ್ನೋದು ದೊರೆಯಬಹುದು. ನಿಮ್ಮ ಮನೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಸಕಾರಾತ್ಮಕ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಭಕ್ತಿ ಗೀತೆಗಳನ್ನು ಕೇಳುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ.